ದಾನಿಗಳಿದ್ರೆ ಯಾರು ಸ್ವಲ್ಪ ಇದನ್ನ ಸಂಪರ್ಕ ಮಾಡಿಸ್ರಿ. ಇದು ಹಣ ಉಳ್ಬೇಕಾರ ಜಮೀನಲ್ಲಿ ಸಿಕ್ಕಿದ್ದು. ಹಾಂ 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 ಅದನ್ನಾಗಿ ಎತ್ತು ಸಡ್ಡ ಹಾಕಿ ಮಾಡಿದವು. ಏನೋ ಅಪ್ಪರ ಒಂದು ಅಂಕನ ಕಟ್ಟಿ ಪೂಜೆ ಮಾಡ್ಕೊಂಡು ಹೋಯ್ತಾವೆ. ಅಮ್ಮ, ಇದು ಈ ದೇವರು ಇದು ಯಾವ ದೇವರು ಇದು? ಪಾರ್ವತಮ್ಮ. ಪಾರ್ವತಮ್ಮ. ಸುಮಾರು ಇದು ಒಡೆದು ಮೂಡಿರೋದು ಅಂತ ಹೇಳಿದ್ರಿ. ಯಾವ ಜಮೀನಲ್ಲಿ ಸಿಕ್ಕಿದ್ದು? ನಿಮ್ಮ ಜಮೀನಲ್ಲಿ ಬರುತ್ತೆ? ಇದೆ ನಮ್ದು. ಇದೆ ನಿಮ್ಮದು? ಇದು ಸಂಜನ್ ಸ್ಕೂಲ್ ಹಿಂಭಾಗ. ಗೊತ್ತಾಯ್ತು. ನಿಮ್ಮ ಹೆಸರು? ಭಾಗ್ಯ. ಭಾಗ್ಯ ಅಂತ. ಇದೆಲ್ಲ ಪೂರ್ತಿ ಕಾಣ್ತಕ್ಕಂಥದ್ದು ಎಲ್ಲ ನಿಮ್ಮ ಜಮೀನು? ಹಾಂ ಅಮ್ಮ, ಇದು ತಾಯಿಯ ಒಂದು ಮಹಿಮೆ ಈ ತಾಯಿಯ ಒಂದು ಪವಾಡದ ಬಗ್ಗೆ ಹೇಳಿ. ಸುಮಾರು ಇದು ಒಂದು ಒಡೆದು ಮೂಡಿದ್ದು ಅಂತ ಹೇಳಿದ್ರಿ. ಹಾಗಾಗಿ ನಿಮಗೆ ಈ ಜಮೀನಲ್ಲಿ ಸಿಕ್ತು ಅಂತ ಹೇಳ್ತೀರಿ. ಇದನ್ನ ಈ ದೇವಸ್ಥಾನ ಕಟ್ಸೋಕ್ಕೆ ಇದನ್ನೆಲ್ಲ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮ್ಮ ತಂದೆ ಮಾಡಿದ್ದ. ಇದು ಎಷ್ಟು ವರ್ಷ ಆಯ್ತು ಈಗ ಇದು ಸಿಕ್ಕಿ? ಇದು ಒಂದು 10 ವರ್ಷ ಆಗದ. 10 ವರ್ಷ ಆಯ್ತು. ಸುಮಾರು ಇದು ಐಟಿ ಇವಾಗ ನಮ್ಮ ತಂದೆ ಒಂದು ಅಂಕನ ಮಾಡಿ ಪೂಜೆ ಮಾಡ್ಕೊಂಡು ಹೋಯ್ತೇವೆ. ಮುಂದೆ ಅಭಿವೃದ್ಧಿ. ಇಲ್ಲಿ ಯಾವ ವಾರ ಬರ್ತಾರಮ್ಮ? ಮಂಗಳವಾರ, ಶುಕ್ರವಾರ, ಪೌರ್ಣಮಿ, ಅಮಾವಾಸ್ಯ ಪೌರ್ಣಮಿಗೆ ಬರ್ತಾರೆ. ಸುಮಾರು ಇದು ಸ್ನೇಹಿತರೆ, ಇದು ಐ ಟಿ ಕಾಲೇಜಿನ ಮುಂಭಾಗ ಬರುವಂತಹ ಜಮೀನಲ್ಲಿ ಇದು ಒಡೆದು ಮೂಡಿರೋದಂತೆ ಇವ್ರ ಜಮೀನಲ್ಲಿ, ಇವ ಅಕ್ಕ ಅವ್ರ ಜಮೀನಲ್ಲಿ. ಹಾಗಾಗಿ ಭಕ್ತಾದಿಗಳು ಈ ಒಂದು ದೇವರ ದರ್ಶನಕ್ಕೆ ಬಂದು ಮತ್ತು ಈ ದೇವಸ್ಥಾನದ ಇನ್ನೂ ಜೀರ್ಣೋದ್ಧಾರ ಆಗಬೇಕಂತಂದರೆ ನೀವೆಲ್ಲ ದಾನಿಗಳು ಸ್ವಲ್ಪ ಕೈ ಜೋಡಿಸಿದ್ರೆ ಆಗುತ್ತೆ. ಹಾಗಾಗಿ ಇನ್ನೂ ಈ ದೇವಸ್ಥಾನ ಇನ್ನೂ ಪುನಃ ಚೆನ್ನಾಗಿ ನಿರ್ಮಾಣ ಆಗಬೇಕು. ಭಕ್ತಾದಿಗಳು ಹೆಚ್ಚೆಚ್ಚಾಗಿ ಬರ್ತಾರೆ. ಹಾಗಾಗಿ ಈ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ಎಲ್ಲರೂ ದಾನಿ ಏನು ಬೇಕೋ ಅವ್ರು ಮಾಡ್ಬೋದು. ಅವ್ರಿಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ತಾಯಿ ಮಾಡ್ಕೊಡ್ತಾಳ, ಅದನ್ನ ಮಾಡ್ಕೊಂಡು ನೆಮ್ಕೊಂಡು ಹೋಗ್ಬೇಕು. ಹಾಗೆ ಸುಮಾರು ಮಂಗಳವಾರ ಮತ್ತು ಶುಕ್ರವಾರ, ಅಮಾವಾಸ್ಯೆ ಪೌರ್ಣಮಿಗೆ ಸುಮಾರು ಬರ್ತಾರೆ ಭಕ್ತಾದಿಗಳು. ಹಾಂ ಇಲ್ಲಿ ಒಂದು ಅನ್ನದಾನ ಏನಾದ್ರು ಕಾರ್ಯಕ್ರಮ ಕಡೆ ಕಾರ್ತಿಕ್ ಮಾಡ್ತೀರಿ? ವರ್ಷ ಮಾಡ್ತಿದ್ದೀರಾ? ಹಾಂ, ವರ್ಷ ಮಾಡ್ತೀರಿ. ಹಾಂ, ಇದು ಸ್ವಲ್ಪ ಈ ದೇವತೆ ಒಡೆದು ಮೂಡಿರೋದು ಅಂತಂದರೆ ಭಾಳ ಅದ್ಭುತ. ಹೋಮ ಎಲ್ಲ ಮಾಡಿಸಿದ್ದಾರೆ. ಈ ತಾಯಿ ಬಗ್ಗೆ ಒಂದು ಪವಾಡದ ಬಗ್ಗೆ ಏನಾರು ಹೇಳ್ತೀರಾ? ಏನಾರು ಇದು ಸಿಕ್ಕಿ ಏನಾರು ಒಂದು ಒಳ್ಳೇದಾಗಿದೆಯಾ? ಒಳ್ಳೇದಾಗಿದೆ. ಅಲ್ಲಿ ಹಲವಾರು ಜನಕ್ಕೆ ಒಳ್ಳೇದು ಆಗಿದೆ. ಅರ್ಸ್ಕೊಂಡು ಹೋಗಿ ಎಲ್ಲ ತಾಳಿ ಎಲ್ಲ ಮಾಡಿಸ್ಕೊಟ್ರ. ನಮಗೂ ಸ್ವಲ್ಪ ತಾಯಿ ನಮಗೂ ಕಂಡುಬಿಡ್ಬೇಕು ಅಷ್ಟೇ. ಬೇರೆಯವ್ರಿಗೆಲ್ಲ ಅನುಕೂಲ ಆಗದ, ನಮಗೂ ಸ್ವಲ್ಪ ಹಂಗೆ ಇನ್ನು ಏನು ಮಾಡಕ್ ಆಯ್ತೇ ಇಲ್ಲ. ಒಟ್ಟಾರೆ ಈ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಈ ದಾನಿಗಳು ಭಕ್ತಾದಿಗಳು ಸ್ವಲ್ಪ ಕೈ ಜೋಡಿಸ್ಬೇಕು ಅಂತೀರಿ? ಒಂದು ಮುಂದಕ್ಕೆ ಜೀವನೋದ್ಧಾರ ಮಾಡ್ಬೋದು. ಆಯ್ತಕ್ಕ, ನಮಸ್ಕಾರ, ಧನ್ಯವಾದಗಳು. ನೋಡಿದ್ರೆ ಸ್ನೇಹಿತರೆ, ಈ ಒಂದು ಪಾರ್ವತಮ್ಮ ಈ ಒಂದು ದೇವಸ್ಥಾನದ ಅವರ ಜಮೀನಲ್ಲಿ ಒಡೆದು ಮೂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಕ್ಕಂಥ ಈ ಸುತ್ತಮುತ್ತ ಜಮೀನೆಲ್ಲ ಕೂಡ ಅವ್ರದ್ದು. ಹಾಗಾಗಿ ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ, ಈ ಜಮೀನೆಲ್ಲ ಕೂಡ ಅವ್ರದ್ದೇ. ಒಂದು ಉಳುವಂತಹ ಸಂದರ್ಭದಲ್ಲಿ ಈ ಒಂದು ತಾಯಿಯ ಒಂದು ವಿಗ್ರಹ, ಒಂದು ಇದು ಪ್ರತಿಮೆ ಒಡೆದು ಮೂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಈ ದೇವತೆಯ ಒಂದು ಪವಾಡ ಅದ್ಭುತವಾಗಿದೆ. ಹಾಗಾಗಿ ಪ್ರತಿ ಸೋಮವಾರ, ಶುಕ್ರವಾರ ಹಾಗೂ ಅಮಾವಾಸ್ಯ ಹುಣ್ಣಿಮೆಗೆ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇನ್ನೂ ಕೂಡ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾಗಿತ್ತು, ಆದರೆ ಇನ್ನೂ ಆಗಿಲ್ಲ. ಹಾಗಾಗಿ ಇಲ್ಲಿ ನೋಡುವಂತಹ ಪ್ರೇಕ್ಷಕರಾಗಿರಲಿ ಹಾಗೂ ಭಕ್ತಾದಿಗಳಾಗಿರಲಿ ಈ ಒಂದು ದೇವಸ್ಥಾನಕ್ಕೆ ತಮ್ಮ ಕೈಲಾದಷ್ಟು ಒಂದು ಧನ ಸಹಾಯವನ್ನು ಈ ಒಂದು ದೇವಸ್ಥಾನ ಕಾರ್ಯಕ್ರಮಕ್ಕೆ ಮುಡುಪಾಗಿರಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಸರ್, ನಿಮ್ಮ ಹೆಸರು? ಶಂಕರ್. ತಾವು ಈ ಒಂದು ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಿ ಸರ್? ಒಳ್ಳೆಯದು. ಸುಮಾರು ಎಷ್ಟು ವರ್ಷ ಆಯಿತು ಈ ದೇವತೆ ಒಡೆದು ಮೂಡಿ? ಎಷ್ಟು? 12 ವರ್ಷ. ಇದು ಇವಕ್ಕ ನಿಮ್ಗೆ ಏನಾಗಬೇಕು? ನಿಮ್ಮ ತಾಯಿಯವರ? ಹಾಂ. ಇದರಲ್ಲಿ ಕಾಣ್ತಕ್ಕಂಥ ಸುತ್ತಮುತ್ತ ಜಮೀನೆಲ್ಲ ನಿಮ್ಮದೇ? ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ಕಾಣ್ತಕ್ಕಂಥದ್ದು ನೋಡಿ, ಭಾಳ ವಿಶಾಲವಾಗಿರ್ತಕ್ಕಂಥ ಜಮೀನು. ಈ ಜಮೀನಲ್ಲಿ ಅವರ ಮಾಲೀಕರು ಇವರು ಮಾತಾಡ್ತಿದ್ದಾರೆ. ಹಾಗಾಗಿ ಇದು ಸುಮಾರು ಒಂದು 10 ವರ್ಷ 15 ವರ್ಷ ಈ ತಾಯಿ ಒಡೆದು ಮೂಡಿರ್ತಕ್ಕಂಥದ್ದು. ಕರೆಂಟ್ ವ್ಯವಸ್ಥೆ ಇಲ್ಲ. ಹಾಗೂ ಈ ದೇವಸ್ಥಾನ ಕೂಡ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಹಾಗಾಗಿ ಇವರು ಸರ್ ಅಭಿಮಾನಿ ದೇವರುಗಳಿಗೆ ಏನು ಹೇಳ್ತೀರಿ ಸರ್? ಒಂದು 5 ವರ್ಷ ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳ್ಬೋದು. ಹಾಂ, ತುಂಬ ಧನ್ಯವಾದಗಳು ಸರ್.